Hi everyone, welcome back to Ashu Vlogs. I'm Ashwini Chandrakant. Today under fraction, let's solve this problem. So here we have to prove the problem. So when we want to prove the problem, LHS is equals to RHS ಅಂತ prove ಮಾಡಿದ್ರೆ it is proved. ಸೊ ಫಸ್ಟು ಎಲ್ ಎಚ್ ಎಸ್ ಸೈಡ್ನ ತೊಗೊಂಡು ಲೆಟ್ಸ್ ಸಾಲ್ವ್ ಇಟ್. ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್, ಆರ್ ಎಚ್ ಎಸ್ ಅಂದರೆ ರೈಟ್ ಹ್ಯಾಂಡ್ ಸೈಡ್. ಎಲ್ ಎಚ್ ಎಸ್ ಅಲ್ಲಿ ಯಾವ ನಂಬರ್ ಇದೆ? 3 × 3/4. ಸೊ 3 ಇಂಟು ಅಂತ ಕೊಟ್ಟಾಗ ಹೋಲ್ ನಂಬರು ಫ್ರ್ಯಾಕ್ಷನ್ನ ಜೊತೆಗೆ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಫ್ರ್ಯಾಕ್ಷನ್ನ ಮಾತ್ರ ಮಲ್ಟಿಪ್ಲೈ ಮಾಡಬೇಕು. ಸೊ ಹೋಲ್ ನಂಬರ್ನ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿದಾಗ 3/1 ಅಂತ ಆಗುತ್ತೆ. 3/1 × 3/4. ಸೊ you have to multiply numerators first directly and denominators directly. So 3 3s are ಎಷ್ಟು? It's 9. 3 3s are 9. 4 1s are it's 4. Now we got 9/4 as LHS. If we get the same thing for RHS, then it is proved that this equation or this problem is correct. It is equal. If not, it is not equal ಅಂತ ಅರ್ಥ. ವೆರಿ ಸಿಂಪಲ್. ಸೊ ಈಗ ಆರ್ ಎಚ್ ಎಸ್ ಸಾಲ್ವ್ ಮಾಡೋಣ. 2 × 1/4. ಯೂಶಲಿ ಸ್ಟೂಡೆಂಟ್ಸ್ ಗೋ ರಾಂಗ್ ಹಿಯರ್. ಸೊ ಇದನ್ನು ಹೋಲ್ ನಂಬರ್ನ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿರ್ತಾರಾನೆ ಅದು ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾರೆ. ಇದನ್ನು ಆ ರೀತಿ ಮಾಡಬಾರ್ದು. ಸೊ 2 × 4 + 1 ಈ ಥರ ಸಾಲ್ವ್ ಮಾಡಬೇಕು ನ್ಯೂಮರೇಟರ್ಗೆ. 2 × 4 + 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಎಷ್ಟಿದೆ? 4. ಲೆಟ್ಸ್ ಪುಟ್ ದ್ಯಾಟ್. 2 4s are ಎಷ್ಟು? ಇಟ್ಸ್ 8. 8 + 1 ಡಿವೈಡೆಡ್ ಬೈ 4. 8 + 1 is nothing but 9. 9/4. So now RHS ಕೂಡ 9/4 ಇದೆ. Therefore, it is proved that LHS is equals to RHS. LHS ಏನು? 3 × 3/4 is equal to 1/4. In the same way, you solve for the next question as well. And comment me the answer. Thank you.